ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಶ್ರೀ ಗುರು ಶಿವಾನಂದರ ಬಾಲ್ಯದಲ್ಲಿ ತೋರಿದ ಮಹಿಮೆ ಮತ್ತು ವೈರಾಗ್ಯದ ಕಥೆಯನ್ನು ಕೇಳಿ ಪುನೀತರಾಗೋಣ. ನೀವು ಇನ್ನೂ ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಮಾಡಿ, ಲೈಕ್ ಮಾಡಿ. ಒಂದು ದಿವಸ ವೀರನಗೌಡರು ಅಂದರೆ ಶ್ರೀ ಜಗದ್ಗುರು ಶಿವಾನಂದರು ಕಾಲಕಾಲೇಶ್ವರದ ಮಹಿ ಮತ್ತು ಪ್ರವಚನವನ್ನು ಕೇಳುತ್ತಾರೆ. ಆ ಕಥೆಯಲ್ಲಿ ಬಾಲಕ ಕಳಕಮಲ್ಲನು ಗೋವುಗಳನ್ನು ಮೇಯಿಸುತ್ತಿದ್ದಾಗ ಒಬ್ಬ ಜಂಗಮನನ್ನು ನೋಡುತ್ತಾನೆ. ಬಾಲಕನ ಅರಣ್ಯ ಮಧ್ಯದಲ್ಲಿ ಕಂಡುಬಂದ ಜಂಗಮನ ಪಾದಾರವಿಂದರಿಗೆ ಎರಗಿ ಕೈ ಮುಗಿದು ನಿಂತು, "ಏ ತಂದೆಯೇ, ನೀನು ಯಾರು? ಘೋರ ಅರಣ್ಯದ ಮಧ್ಯದಲ್ಲಿ ಹೇಗೆ ಸಂಚರಿಸುತ್ತವೆ?" ಎಂದು ಕೇಳಿದನು. ಆ ಜಂಗಮನು, "ಹೇ ಕುಮಾರನೇ, ನಾನೊಬ್ಬ ಬಡ ಜಂಗಮನು. ನನ್ನನ್ನು ಮಲ್ಲಯ್ಯ ಎಂದು ಕರೆಯುತ್ತಾರೆ. ಹೇ ಮಗನೇ, 6 ದಿನಗಳಿಂದ ನನ್ನ ಹೊಟ್ಟೆಗೆ ಅನ್ನವೇ ಸಿಕ್ಕಿಲ್ಲ. ವಿಪರೀತ ಹಸಿವಿನಿಂದ ನಾನು ಕಂಗೆಟ್ಟಿರುವೆನು. ನೀನಾದರೂ ಬುತ್ತಿಯನ್ನು ತಂದಿದ್ದರೆ ಕೊಡು, ಉಂಡು ತೃಪ್ತನಾಗುತ್ತೇನೆ" ಎಂದನು. "ಅಯ್ಯೋ ತಂದೆ, ನೀನು ಬಹಳ ಹಸಿದಂತೆ ಕಾಣುತ್ತದೆ. ನಾನು ಈಗಲೇ ಮನೆಗೆ ಹೋಗಿ ನನ್ನ ತಾಯಿಗೆ ಹೇಳಿ ನಿನಗಾಗಿ ಬುತ್ತಿ ಕಟ್ಟಿ ತರುವೆ. ನೀನು ಈ ಗೋವುಗಳನ್ನು ಕಾಯುತ್ತಾ ಸ್ವಲ್ಪ ನಿಂತಿರು" ಎಂದು ಹೇಳಿದವನೇ ಆ ಬಡ ಬಾಲಕನು ಮನೆಗೆ ಓಡಿದನು. ತಾಯಿಗೆ ಆ ಜಂಗಮನ ವಿಚಾರವನ್ನು ತಿಳಿಸಿದನು. ಆ ತಾಯಿ ಹಣವಂತಳಾಗದೇ ಇದ್ದರೂ ಹೃದಯವಂತಳಾಗಿದ್ದಳು. ಕೂಡಲೇ ಬಿಸಿ ಬಿಸಿ ರೊಟ್ಟಿ ಪಲ್ಯಗಳನ್ನು ಮಾಡಿ ಬುತ್ತಿಯನ್ನು ಕಟ್ಟಿ ಮಗನಿಗೆ ಕೈಕೊಟ್ಟಳು. ಕೈಯಲ್ಲಿ ಬುತ್ತಿಯನ್ನು ಹಿಡಿದು ಓಡೋಡಿ ಬಂದು ನೋಡುತ್ತಾನೆ. ಗೋವುಗಳೇನೋ ಮೇಯುತ್ತಿದ್ದವು, ಆದರೆ ಜಂಗಮನಾದ ಮಲ್ಲಯ್ಯನು ಅಲ್ಲಿ ಇರಲಿಲ್ಲ. ಅವನು ಮಾಯವಾಗಿ ಹೋಗಿದ್ದನು. ಬಡ ಬಾಲಕನ ಮನದಲ್ಲಿ ಮರಮರನೆ ಮರುಗಿದನು. ಯಾವ ಜಂಗಮನಿಗಾಗಿ ಓಡೋಡಿ ಹೋಗಿ ತಾಯಿಯಿಂದ ಬುತ್ತಿಯನ್ನು ಕಟ್ಟಿಸಿಕೊಂಡು ಬಂದಿದ್ದನೋ ಆ ಜಂಗಮನೇ ಇಲ್ಲದಿರುವನ್ನು ಕಂಡು ಆ ಬಾಲಕನು ಗೋವನಲ್ಲಿದ್ದ ಎಳೆಯ ಕರುವಿನಂತೆ, ಗಂಡನನ್ನು ಅಗಲಿದ ಪತಿವ್ರತೆಯಂತೆ, ರಾಜ್ಯವನ್ನೇ ಕಳೆದುಕೊಂಡ ರಾಜನಂತೆ, ಸದ್ಗುರುವಿನಗಲಿರ್ದ ನಿಜ ಶಿಷ್ಯನಂತೆ ಕಂಡ ಕಡೆಗೆ ಕೈ ಮಾಡುತ್ತಾ, "ಅಯ್ಯೋ ಮಲ್ಲಯ್ಯ, ನೀನೆಲ್ಲಿಗೆ ಹೋದಿ? ನೋಡು, ನಿನಗಾಗಿ ನಾನು ಬುತ್ತಿಯನ್ನು ತಂದಿದ್ದೇನೆ. ನೀನೆಲ್ಲರೂ ಬೇಗ ಬಂದ ಊಟ ಮಾಡಯ್ಯ." "ಈ ಮಲ್ಲಯ್ಯ, 6 ದಿನಗಳನ್ನು ಅನ್ನವನ್ನೇ ಕಾಣದ ನಿನ್ನ ಹೊಟ್ಟೆ ಅದೆಷ್ಟು ಹಸಿದಿರಬೇಕು? ಏ ಗೋಮಾತೆಯರೇ, ನೀನಾದರೂ ನನ್ನ ಮಲ್ಲಯ್ಯನ ನೋಡಲಿಲ್ಲವೇ? ನೀವು ನೋಡಿದ್ದರೆ ಹೇಳಿ. ಈ ಮಲ್ಲಯ್ಯ ನಾನು ಬಾಲಕನೆಂದು ತಿಳಿದು ವ್ಯಸನದಿಂದ ಧಿಕ್ಕರಿಸಿ ಹೋದೆಯಾ? ನಿನಗಾದ ಹಸಿವು ನನಗೆ ನೆನಪಾದೊಡನೆ ನನ್ನ ಪ್ರಾಣವೇ ಹೋಗುತ್ತದೆ. ಬಾರೋ ತಂದೆ ಮಲ್ಲಯ್ಯ, ಎಲ್ಲಿರುವೆ? ಬಾರೋ ಮಲ್ಲಯ್ಯ." ಗಗನೆತ್ತರವಾಗಿ ಬೆಳೆದು ನಿಂತಿದ್ದ ಆ ಪರ್ವತ ಶಿಖರವನ್ನೇರಿ, "ಏ ಮಲ್ಲಯ್ಯ, ಬಾ" ಎಂದು ಕೈ ಬೀಸಿ ಕೂಗಲಾರಂಭಿಸಿದನು. "ಮಲ್ಲಯ್ಯ ಬಾ" ಎಂದು ಬಾಲಕನು ಕೂಗಲಾಗಿ ಆ ಗಿರಿಶಿಖರದ ತಳದಿಂದ ಪ್ರತಿಧ್ವನಿ ಕೂಡ "ಬಾ" ಎಂದು ಬರುತ್ತಿತ್ತು. ಇತ್ತ ಬಾಲಕನು "ನೀನೆಲ್ಲಿರುವೆ" ಎನ್ನಲು ಅತ್ತ ಪ್ರತಿಧ್ವನಿ ಕೂಡ "ನೀನೆಲ್ಲಿರುವೆ" ಎನ್ನುತ್ತಿರಲು, "ಓಹೋ, ನೀನು ಅಷ್ಟು ಕಂದರದ ಆಳದಲ್ಲಿರುವೆಯಾದರೆ ನೀನು ಬರಬೇಡ, ನಾನೇ ನಿನ್ನೆಡೆ ಬರುತ್ತೇನೆ." ಆ ಭಕ್ತ ಬಾಲಕನು ಕೈಯಲ್ಲಿ ಬುತ್ತಿಯನ್ನು ಹಿಡಿದು ಆ ಶಿಖರದಿಂದಲೇ ಕೆಳಗೆ ಹಾರಿದನು. ಕೂಡಲೇ ಭಕ್ತರಕ್ಷಕನಾದ ಕಾಲೇಶ್ವರನು ಬಂದು ಆ ಕುಮಾರನನ್ನು ತನ್ನ ಕೈಯಿಂದ ಹಿಡಿದುಕೊಂಡನು. ಈ ರೀತಿಯಾಗಿ ಕಾಲಕಾಲೇಶ್ವರರ ಮಹಿಮೆಯ ಮಹಾಪುರಾಣವನ್ನು ಮುಗಿಸಿ ಮಂಗಲ ಮಾಡಿ ಶ್ರೋತೃಗಳೆಲ್ಲರೂ ತಮ್ಮ ತಮ್ಮ ಮನೆ ಕಡೆಗೆ ನಡೆಯುತ್ತಿರಲು ನಮ್ಮ ಚರಿತ್ರೆ ನಾಯಕನಾದ ಬಾಲವೀರನು ತಾನು ಮಾತ್ರ ಮನೆಗೆ ಹೋಗದೆ ಜನನಿಯ ಮಾತನ್ನು ಕೇಳಿ ಧ್ರುವನು ಪರಮಾತ್ಮನನ್ನು ಒಲಿಸಲು ಕಾಡ ತಡಿವಿಯನ್ನು ಸೇರಿದಂತೆ ಅರ್ಜುನನು ಮಾಡಿದ ತಪಸ್ಸಿನ ಸುದ್ದಿಯನ್ನು ಕೇಳಿ ಭೀಮನು ತನ್ನ ಗದೆಯನ್ನು ಆಕಾಶಕ್ಕೆ ತೋರಿ ಎದೆಯೊಡ್ಡಿ ನಿಂತುಕೊಂಡಂತೆ ನಮ್ಮ ಈ ಚರಿತ್ರ ನಾಯಕನು ಆ ಬಡವಿಯ ಮಗನ ಭಕ್ತಿಯನ್ನು ಕೇಳಿ
ಮತ್ತದನ್ನೇ ಜನರಿಗೆ ಹೇಳಿ ಕೇವಲ ತನ್ನ ಬಾಯಿ ಚಾಪಲ್ಯವನ್ನು ಕಳೆದುಕೊಳ್ಳುವವನಾಗದೆ ತಾನೂ ಆ ಭಕ್ತಿ ಮಾರ್ಗವನ್ನೇ ಪಿಡಿಯ ತಿಳಿಸಿ ಘೋರವಾದ ಅರಣ್ಯವನ್ನು ಸೇರಿದನು. ಹಗಲು ರಾತ್ರಿಗಳೆನ್ನದೆ ಗುಡುಗು ಸಿಡಿಲುಗಳಿಗೆ ಹೆದರಿ ತಿರುಗಿ ಓಡದೆ ಸುತ್ತ ಬೆಳೆದದ್ದು ನಿಂತಿದ್ದ ಆ ಗಿಡಬೆಳೆಗಳನ್ನು ದಾಟುತ್ತಾ ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಗೆ ತೋಯಿಸಿಕೊಳ್ಳುತ್ತಾ ಕಲ್ಲುಮರಳುಗಳನ್ನು ತುಳಿಯುತ್ತಾ ಆ ಗಿರಿಯನ್ನು ಏರಿ ನಿಂತಿರಲು ತನ್ನ ಭಕ್ತದ ಸಾಹಸ ಕಾಣಲೆಂಬಂತೆ ಪೂರ್ವಾರ್ಧತೆಯಲ್ಲಿ ರವಿ ಉದಯಿಸಿ ಬಂದನು. ಆ ಶಿಖರದ ಮೇಲೆ ನಿಂತ ವೀರನು ಆಳವಾದ ಕಂದರವನ್ನು ಒಮ್ಮೆ ನೋಡಿದನು. ಜೀವಗಳ್ಳರ ಕಣ್ಣಿಗೆ ಚಕ್ರ ಬರುವಂತೆ ಬಾಯ್ತಿರುವ ಆ ಕಮರಿಯ ಹಾರಲು ಅನುವಾಗಿ, ಹೇ ಶಿವನೇ, ಈ ಕುಮಾರನಂತೆ ನಾನು ಬುತ್ತಿಯನ್ನು ತಂದವನಲ್ಲ. ಈ ಜೀವನವನ್ನೇ ನಿನಗೆ ಅರ್ಪಿಸಲು ಸಿದ್ಧನಾಗಿದ್ದೆ. ನೋಡು ನೋಡು ಎಂದು ಆ ಗಿರಿ ಶಿಖರದಿಂದ ಹಾರಿದನು. ಆ ಬಾಲವೀರನ ದೃಶ್ಯವನ್ನು ಸುತ್ತುವರಿದು ನೋಡುತ್ತಲಿದ್ದ ದ್ರೋಣಾಪುರದ ಜನರು ಆಶ್ಚರ್ಯಭರಿತರಾದವು. ಈ ಉತ್ತುಂಗದಿಂದ ಶಿಖರದಿಂದ ಹಾರಿದರೂ ತನಗ್ಯಾವ ನೋವಿಲ್ಲದೆ ಸಂತೋಷದಿಂದ ಹಾಡುತ್ತಾ ನಿಂತಿದ್ದ ವೀರ ನನ್ನ ಪೂರ್ವ ಜನರು ಸ್ತುತಿಸಿದರು. ನಾವು ಪುರಾಣದಲ್ಲಿ ಕೇಳಿ ಇದ್ದೆವು, ಆದರೆ ನೀನು ಆ ಭಕ್ತಿಯನ್ನು ಆಚರಿಸಿ ತೋರಿಸಿದೆ. ವೇದಶಾಸ್ತ್ರಗಳನ್ನು ಓದುವವರು, ಬರೆಯುವವರು, ಬೋಧಿಸುವವರು ಈ ಸಮಯದಲ್ಲಿ ಜ್ಞಾನ, ವೈರಾಗ್ಯ, ಭಕ್ತಿಗಳನ್ನು ಕೇವಲ ತಮ್ಮ ಮುಖದಿಂದ ಹೇಳುವರೇ ಹೊರತು ಅದನ್ನು ತಮ್ಮ ಬದುಕಿನಲ್ಲಿ ಆಚರಿಸಿ ತೋರಿಸುವವರು ವಿರಳವೆಂದು ನಮ್ಮ ವೀರಶೈವನನ್ನು ಸ್ತುತಿಸಿದರು. ಇಲ್ಲಿಗೆ ಮಹಾನುಭಾವರ ಈ ಪವಾಡವಾದ ಕಥೆ ಮುಗಿಯಿತು. ಮುಂದೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.